ಆರ್ಥಿಕ ಇಲಾಖೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸ್ ಆಗಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿತ್ತು. ಆದರೆ ನಾವು ಅವತ್ತು ಚುನಾವಣಾ ಪ್ರಣಾಳಿಕೆ ಹೇಳಿದ್ವಿ, ಅದು ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಈಗ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ? ನಾನು ಒಂದು ಮಾತನ್ನು ಹೇಳ್ತೇನೆ. ಬೇಸಿಕಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪಾರ್ಟಿ ಬೇಸ್, ಆಸ್ ಎ ಇಂಡಿವಿಜುವಲ್. ಇದರಲ್ಲಿ ಏನು ತಪ್ಪಿಲ್ಲ. ಬಡ ಜನತೆಗೆ, ರಾಜ್ಯದ ಬಡ ಜನತೆ ಮತ್ತು ಮಧ್ಯಮ ವರ್ಗಕ್ಕೆ ಸೌಲಭ್ಯಗಳನ್ನು ಕೊಡುವುದು, ಯಾವುದೇ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ ಅಂತ ಏನು ಕರಿತೇವೆ, ಇದು ಸರಿ ಇದೆ. ನಮ್ಮ ಸಿದ್ದರಾಮಯ್ಯನವರು ಏನು ಈ ನಿರ್ಣಯ ತೆಗೆದುಕೊಂಡಿದ್ದಾರೆ, ಗ್ಯಾರಂಟಿ ಸ್ಕೀಮ್, ನಮ್ಮ ಪಕ್ಷ ಏನು ತೀರ್ಮಾನ ತೆಗೆದುಕೊಂಡಿದೆ, ಇದೆಲ್ಲ ಸರಿ ಇದೆ. 5% ಆ ಕಡೆ ಈ ಕಡೆ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಯಾರು ಅರ್ಹರು ಯಾರು ಅರ್ಹರಲ್ಲ ಅಂಥೇಳಿ. ಆದರೆ ಇದರಲ್ಲಿ ಹಂಗಿಲ್ವಲ್ಲ. ಈಗ ಕಾರ್ಡ್ ಹೋಲ್ಡರ್ಸ್ಗೆಲ್ಲರಿಗೂ ಕೊಟ್ಟಿದ್ದೇವೆ, ಅವೆಲ್ಲವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಆದರೆ ಈಗ ಕೊಟ್ಟಿರೋದೆಲ್ಲ ಸರಿ ಇದೆ ಅಂತ ನನ್ನ ಅಭಿಪ್ರಾಯ. ಬಟ್ ಆದರೆ ಈ ಗ್ಯಾರಂಟಿಗಳಿಂದಾಗಿಯೇ ಒಂದು ಕಡೆ ಬಜೆಟ್ ಹೊರೆ ಆಗಿದ್ದು, ಮತ್ತೊಂದು ಕಡೆ ಏನು ಅಭಿವೃದ್ಧಿಗೆ ಮಾರಕ ಆಗ್ತಿದೆ ಅನ್ನುವಂಥ, ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಅಪವಾದ ಇದೆಯಲ್ಲ ಸರ್? ನಾನು ಹಾಗೆ ಹೇಳಲಿಕ್ಕೆ ಇಷ್ಟಪಡೋಲ್ಲ. ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಪ್ರಾರಂಭದ ವರ್ಷ ಆದ್ರಿಂದ ಹಿಂದಿನ BJP ಸರ್ಕಾರದ ಆರ್ಥಿಕ ಅಶಿಸ್ತು ಮತ್ತು ಸಡನ್ ಹೊರೆ, ಅದು ಆ ಥರದ ಅಭಿಪ್ರಾಯ ಬಂದಿದೆ. ಆದರೆ ಮುಂದಿನ ವರ್ಷಗಳಲ್ಲಿ ಇದು ಆ ಥರ ಆಗೋದಿಲ್ಲ. ಅದಕ್ಕೆಲ್ಲ ಇಲಾಖಾವಾರು ಹಣ ಕೊಡ್ತಾರೆ, ಇಲಾಖಾವಾರು ವೆಚ್ಚ ಎಷ್ಟು ಮಾಡಬೇಕಂತ ತೀರ್ಮಾನ ಮಾಡ್ತಾರೆ. ಅಭಿವೃದ್ಧಿಯನ್ನು ಇಟ್ಟುಕೊಂಡೇ ಈ ಗ್ಯಾರಂಟಿ ಸ್ಕೀಮನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ. ಅಲ್ಲ, ನಾನು ಯಾಕೆ ಪದೇ ಪದೇ ಕೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಪ್ರತಿ ತಿಂಗಳು ಕೂಡ ಕನಿಷ್ಠ 5,000 ಕೋಟಿ ಗ್ಯಾರಂಟಿಗಳಿಗೋಸ್ಕರ ಮೀಸಲಿಡಬೇಕಾಗಿದೆ ಈಗಿನ ಬಡ್ಜೆಟ್ನಲ್ಲಿ. ಈ 5,000 ಕೋಟಿ ನೀವು ಮೀಸಲಿಡದೇ ಇದ್ದಿದ್ರೆ ಇವತ್ತು ಈ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡೋ ಅವಶ್ಯಕತೆ ಏನಿಲ್ಲ. ಈಗ ಮೀಸಲಿಡಲೇಬೇಕು. ನಾನು ಅದಕ್ಕೆ ಹೇಳಿದ್ದು, ಕೇಂದ್ರ ಸರ್ಕಾರ ನಮಗೆ 15ನೇ ಹಣಕಾಸಿನಲ್ಲಿ ಮಾಡಿದಂಥ ತೊಂದರೆಯಿಂದ ಇವತ್ತು ಈ ಸಮಸ್ಯೆ ಆಗಿದೆ. ನಮಗೆ ಪ್ರತಿ ವರ್ಷ 20,000 ಕೋಟಿ ಕಟ್ ಆಗ್ತಾ ಇದೆಯಲ್ಲ, ಅಲ್ಲಿ ಆಸ್ ಫಾರ್ ದ 14th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಕಂಟಿನ್ಯೂ ಆಗಿದ್ದರೆ ನಮ್ಗೆ ಒಂದು 1/3 ಭಾರ ಕಮ್ಮಿ ಆಗ್ತಾ ಇತ್ತಲ್ಲ. ಅದಕ್ಕೆ ನೀವೆಲ್ಲವೂ ಕೂಡ ಡಿಬೇಟ್ ಮಾಡಬೇಕಾಗಿ, ಚರ್ಚೆ ಮಾಡಬೇಕಾಗಿದೆ. ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ, ಯಾರು ಎಕನಾಮಿಸ್ಟು ಇದ್ದಾರೆ ಅವರೆಲ್ಲದೂ ಚರ್ಚೆ ಮಾಡಿ ನಾನು ಸಲಹೆಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಡ್ತೇನೆ. ಸರ್, ಕೊನೆಯದಾಗಿ ಸರ್, ಈ 5 ಗ್ಯಾರಂಟಿಗಳನ್ನು ಏಕಕಾಲಕ್ಕೆ ಈಡೇರಿಸಿದ್ದು ಒಂದಷ್ಟು ಸಮಸ್ಯೆ ಆಗಲಿಲ್ವಾ? ಯಾಕಂದ್ರೆ ನಿಮ್ಗೆ 5 ವರ್ಷ ಸಮಯ ಇತ್ತು. ಕಾಲಕಾಲಕ್ಕೆ ತಕ್ಕಂತೆ ಅದನ್ನ ಪೂರೈಸಿದ್ರೆ ಈ ಸಮಸ್ಯೆ ಇಷ್ಟೊಂದು ನಿಮಗೆ ಬರ್ಡನ್ ಆಗ್ತಿರ್ಲಿಲ್ಲ ಅಂತ ಆರ್ಥಿಕ ಇಲಾಖೆ. ಕಾಲಕ್ಕೆ ತಕ್ಕಂತ ಪ್ರಶ್ನೆ ಬರಲಿಲ್ವಲ್ಲ. ಇದು ಈ ವರ್ಷ ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಮುಖ್ಯಮಂತ್ರಿಗಳು ಜಾರಿ ಕೊಟ್ಬಿಟ್ರು. ನಾವೇನು ತಕ್ಷಣವೇ ಕೊಡಬೇಕು ಅನ್ನೋದು ಇರಲಿಲ್ಲ, ಹಂತವಾಗಿ ಮಾಡ್ಬೋದಾಗಿತ್ತು. ಆದರೆ ಇದೇ ವರ್ಷ ಎಲ್ಲವನ್ನು ಮಾಡಿದ್ದೇವೆ. ಸಡನ್ ಆಗಿ ಆದ್ರಿಂದ ತೊಂದರೆ ಆಗ್ತದೆ. ಮುಂದಿನ ವರ್ಷ ನಮಗೆ ಮಾಡಲಿಕ್ಕೆ ಅವಕಾಶಗಳಿದೆ ಅಂತ ಹೇಳಿದ್ನಲ್ಲ. ನಿಮ್ಮ ಬಿಜೆಪಿ ಸ್ನೇಹಿತರು ಬಹಳಷ್ಟು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಮುಂದಿನ ವರ್ಷ ಈ ಗ್ಯಾರಂಟಿಗಳೇ ಇರಲ್ಲ, ಲೋಕಸಭಾ ಚುನಾವಣೆ ಆದ ಬಳಿಕ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ತಾವೇನು ಹೇಳಕ್ ಬಯಸ್ತೀರಿ? ನೋಡಿ, ಭಾರತೀಯ ಜನತಾ ಪಕ್ಷದವರು ಅನಾವಶ್ಯಕವಾಗಿ ಇದನ್ನು ರಾಜಕೀಯ ವಿಚಾರವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತು ಸಿದ್ದರಾಮಯ್ಯನವರು ಒಂದು ಮಧ್ಯಮ ವರ್ಗ ಮತ್ತು ಬಡವರ ಪರ ಹೋರಾಟ ಮಾಡಿದಂಥ ಪಕ್ಷ ಮತ್ತು ವ್ಯಕ್ತಿತ್ವ ಸಿದ್ದರಾಮಯ್ಯನವ್ರದ್ದು. ಕಲ್ಯಾಣ ರಾಜ್ಯದಲ್ಲಿ ಅವ್ರ ನಂಬಿಕೆ ಇದೆ. ಹೀಗಾಗಿ ಇವು ಯಾವೂ ನಿಲ್ಲಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಸುಧಾರಣೆ ಆಗ್ಬೋದು, ಇವು ಯಾವೂ ನಿಲ್ಲೋದಿಲ್ಲ. ಅಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂದರೆ ಮುಂದುವರಿತವ ಅಂತ. ಯಾಕೆ, ಏನು ಮಾಡೋಕ್ಕಾಗುತ್ತೆ? ಆ ಭಾರವನ್ನು ನಾವೇ ಹೊತ್ಕೊಳ್ತೀವಿ ಅಷ್ಟೇ. ಅವರು ನಮಗೆ ಸ್ವಲ್ಪ ಭಾರ ಕಡಿಮೆ ಮಾಡಿದರೆ, ನಮ್ಗೆ ಹೆಚ್ಚಿನ ಗ್ರಾಂಟ್ ಕೊಟ್ಟಿದ್ರೆ, ಬೇರೆ ಬೇರೆ ಇಲಾಖೆಯಲ್ಲಿ ಹಣ ಕೊಟ್ಬಿಟ್ಟಿದ್ರೆ ಇದು ಹಣ ಉಳಿತಿತ್ತು ನಮಗೆ. ಈಗ ಸ್ವಲ್ಪ ಭಾರ ಜಾಸ್ತಿ ಆಗುತ್ತೆ, ಹೊತ್ಕೊಳ್ಳೋ ಶಕ್ತಿ ನಮ್ಮ ಸಿದ್ದರಾಮಯ್ಯನವ್ರಿಗಿದೆ. ಪ್ರಯತ್ನ ಮಾಡ್ತೇವೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರದೇ ಇದ್ರೆ, ಒಂದು ವೇಳೆ ನಾನು ಹೇಳಿದ್ದು ಬರದೇ ಇದ್ರೂ ಕೂಡ ನಾವು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು ವಿಶೇಷವಾಗಿ ಈ ಭಾರವನ್ನು ತೆಗೆದುಕೊಳ್ಳುವಂತ ಶಕ್ತಿ ಅವ್ರಿಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.